ಅದ್ರ ತಾಯಿ ಪೂಜೆ ಮಾಡುವಂತ ಭಕ್ತಾದಿಗಳು ದೊಡ್ಡದೇವರ ಪಕ್ಕದಲ್ಲಿ ಗೇಟ್ ನಂಬರ್ 3 ಮುಖಾಂತರ ರಾಜಧಾನಿಯಲ್ಲಿ ಹೋಗಿ ಅವರ ಬಳಿ ಬರುವಂತಹ ಮಾನ್ಯದಿಂದ ಬಂದಿರುವಂತಹ ಶಿವಿನೇಶ್ಕು ಆಡಳಿತರ ಬಳಿ ಬರುವಂತಹ ಬರ್ತಾ ಇದ್ದವ್ರೆ ಒಂದು ಟಿಕೆಟಿಗೆ 500 ರೂಪಾಯಿ ಮಾತ್ರ ಭಕ್ತರ ಟಿಕೆಟ್ ಕೊಡಲು ರಾಜಗೋಪುರ ಮುಖಾಂತರ ಹೋಗಿ ಜಯಗಾಯಪುರ ಪೋಷಕರ ನೆರವೇರಿಸಿದ ಕೆಳಗೆ ಸ್ವಾಮಿ ಮಾದಪ್ಪರ ಭಕ್ತಾದಿಗಳು ಹಲವಾರು ರೀತಿಯ ಹರಕೆಯನ್ನು ಹೊತ್ತಿರುತ್ತಾರೆ. ಅದರಲ್ಲಿ ಒಂದಾದಂತಹ ಹುಲಿ ವಾಹನದ ಎದುರು ನಾವಿದ್ದೇವೆ. ನೀವು ನೋಡ್ಬೋದು ಇಲ್ಲಿ ಹುಲಿ ವಾಹನ. ಹರಕೆ ಹೊತ್ತಿರುವವರು ರಶೀದಿಯನ್ನೇ ಪಡೆದು ಈ ತರ ದಂಡುಕೋಲನ್ನ ಪಡೆದುಕೊಳ್ತಾರೆ. ಅದಾದ ನಂತರ ದೇವಸ್ಥಾನದ ಸುತ್ತ ಈ ರಥವನ್ನು ಒಂದು ತೇರಿನ ಸುತ್ತ ಬರುತ್ತಾರೆ. ಸರ್, ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವ್ ಏನಂತ ಹರಕೆ ಹೊತ್ತಿದ್ರಿ? ಮೇಡಮ್ ಅವರ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವೇಶಲಿ ಅಂತ ಮಾದಪ್ಪನ ದರ್ಶನಕ್ಕೆ ಬರ್ತೀವಿ ಮೇಡಮ್ ಅವರ. ಇಡೀ ಜನಂಗೆಲ್ಲ ಬರ್ತಾರೆ ಮೇಡಮ್ ಅವರ. ತುಂಬಾ ಹರಕೆಯನ್ನು ಹೊತ್ತಿ ಸ್ವಾಮಿ ಹುಲಿ ವಾಹನವನ್ನು ಮೆರೆಸ್ತಾರೆ, ಮತ್ತೆ ಬಸವಣ್ಣನನ್ನು ಮೆರೆಸ್ತಾರೆ, ಹಾಗೆ ರುದ್ರಾಕ್ಷಿ ಮಣಿಯನ್ನು ಮೆರೆಸ್ತಾರೆ. ಸ್ವಾಮಿಗೆ ಸಂಜೆ 7 ಗಂಟೆಗೆ ಚಿನ್ನದ ತೀರ ಸಹ ಆಗುತ್ತೆ ಮೇಡಮ್ ಅವರೇ. ನಮ್ಗೆ ಬಹಳ ಒಂದು ಉತ್ಸವದ ಮಾಡ್ತದೆ ಮೇಡಮ್. ಎಷ್ಟು ವರ್ಷದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡ್ತಿದ್ದೀರಾ ಸರ್? ಮೇಡಮ್ ಅವ್ರು ನನ್ನ ಹುಟ್ಟು ಕಾಲದಿಂದ ಬರ್ತಾ ಇದ್ದೀನಿ ಮೇಡಮ್ ಅವ್ರ. ಇಲ್ಲಿಗೆ ಅಂದ್ರೆ ತಲಾಂತರದಿಂದ ನಿಮ್ಮ ತಂದೆಯವರೆಲ್ಲ ಬರ್ತಾ ಇದೆ ಮೇಡಮ್ ಅವ್ರ. ಇಲ್ಲಿಂದ ಇಲ್ಲಿ ಬಂದು ಒಂದು ವಾರ ನಾವು ಇಲ್ಲಿ ಸ್ಟೇ ಮಾಡಿ ಸ್ವಾಮಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಯಾವ ಊರಿಂದ ಬರ್ತೀರಾ ಮೇಡಮ್? ನಮ್ಮ ಯಳಂದೂರು ತಾಲೂಕು ಚಂಚಳ್ಳಿ ಅಂತ ಮೇಡಮ್ ಅವರೇ. ಏನ್ ತಳಿ ಬರ್ತೀರಾ ನೀವು ಇಲ್ಲಿಗೆ? ಮೇಡಮ್ ಅವ್ರ ನಾವು ಪಾದಯಾತ್ರೆಯಲ್ಲೂ ಬರ್ತೀವಿ, ಬಸ್ಸಲ್ಲೂ ಬರ್ತೀವಿ ಮೇಡಮ್ ಅವರೇ. ಈ ವರ್ಷ ಪಾದಯಾತ್ರೆ ಮಾಡಿ ಬಂದಿರೋದು ಮೇಡಮ್. ಧನ್ಯವಾದಗಳು. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಭಕ್ತಾದಿಗಳು ಹಲವಾರು ರೀತಿಯ ಹರಕೆಯನ್ನು ಹೊತ್ತಿರುತ್ತಾರೆ. ಅದರಲ್ಲಿ ರುದ್ರಾಕ್ಷಿ ಮಂಟಪ ಇದೆ, ಬಸವಣ್ಣನ ಮಂಟಪ ಇದೆ. ಇವಾಗ ನಾವಿದ್ದೀವಿ ರುದ್ರಾಕ್ಷಿ ಮಂಟಪದ ಹತ್ತಿರ. ಅಮ್ಮ, ನೀವು ಯಾವ ಹರಕೆ ಹೊತ್ತಿರೋದು? ನಾವು ರುದ್ರಾಕ್ಷಿ ಮಂಟಪ. ಏನಂತ ಹರಕೆ ಹೊತ್ತಿದ್ದೀರಾ? ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಎಷ್ಟು ವರ್ಷದಿಂದ ಬರ್ತಿದ್ದೀರಮ್ಮ ಇಲ್ಲಿ? ನಾವು 1-2 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ಕಾಲ್ನಡಿಗೆಯಲ್ಲಿ ಬರ್ತೀರಾ, ಏನ್ ತಳಿ ಬರ್ತೀರಾ? ಇಲ್ಲ, ಬಸ್ಸಲ್ಲಿ ಬರ್ತೀರಾ? ಈಗ ತಾಳ್ಬೆಟ್ಟದಿಂದ ಇಲ್ಲಿವರೆಗೂ ಬಸ್ಸಲ್ಲಿ ಬಂದ್ರಾ? ಎಲ್ಲ ಊರಿಂದನೂ ಬಸ್ಸಲ್ಲಿ. ಹೌದಾ? ಎಷ್ಟು ಜನ ಬಂದಿದ್ದೀರಮ್ಮ? ಬಂದಿದ್ದೀವಿ, ಸುಮಾರು ಒಂದು 2,000 ಜನ. 2,000 ಜನ ಬಂದಿದ್ದೀರಾ? ಅಂದ್ರೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಬರ್ತೀರಾ? ಓಕೆ ಅಮ್ಮ, ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, 2,000 ಜನಗಳು ಬಂದಿದ್ದಾರಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಹುಲಿ ವಾಹನ ನೋಡಿದ್ವಿ, ರುದ್ರಾಕ್ಷಿ ಮಂಟಪನ ನೋಡಿದ್ವಿ. ಈಗ ಇದು ಬಸಪ್ಪನ ಮಂಟಪ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಸಹ ಹರಕೆಗಳನ್ನ ಹೊತ್ತುತ್ತಾರೆ. ರಶೀದಿಗಳನ್ನ ಪಡೆದು ದಂಡಕೋಲನ್ನ ಹಿಡಿದು ಇಲ್ಲಿ ಒಂದು ತೇರಿನ ಒಂದು ಸುತ್ತನ್ನ ಸುತ್ತು. ಒಂದೆಡೆ ರೈತರು ತಾವು ಕಷ್ಟಪಟ್ಟು ಬೆಳೆದಿರುವಂತಹ ತರಕಾರಿಗಳನ್ನ ಉಚಿತವಾಗಿ ಪ್ರಸಾದಕ್ಕೆ, ಅನ್ನದಾನಕ್ಕೆ ನೀಡಿ ಅವರ ಬೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದೆಡೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನಡೆಯುವ ಅಲಂಕಾರ ತರಕಾರಿಗಳಿಂದನೇ ನಡಿಬೇಕು ಅಂತ ಹೇಳಿ ರೈತರಿಗೆ ಉತ್ತೇಜನ ಕೊಟ್ಟು, ಅಂದ್ರೆ ಯೋಗ್ಯವಾಗಿರೋ ತರಕಾರಿಗಳನ್ನ ಇವರು ಮತ್ತೆ ಮರುಬಳಕೆ ಸಹ ಮಾಡ್ತಾರೆ. ಸೊ ಈ ತರ ಒಬ್ಬರಿಗೊಬ್ಬರು ಸಹಾಯದಿಂದ ಎಷ್ಟು ಚೆನ್ನಾಗಿ ಶಿವರಾತ್ರಿನ ಆಚರಿಸಿದ್ದಾರೆ ಅಂದ್ರೆ ಇದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಒಂದು ದೊಡ್ಡ ಸೋಜಿಗ ಅನ್ಸಿದೆ ರೀ. ಒಂದು ಸಲ ಸುತ್ತಮುತ್ತ ನೋಡಿದ್ರೆ ಸ್ವರ್ಗವೇ ಧರೆಗಿಳಿದು ಬಂದಂತಿದೆ. ಧನ್ಯವಾದ.
ಶಿವರಾತ್ರಿಯ ವಿಶೇಷ ಇಂದು ನಾವು ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಗರ್ಭಗುಡಿಯಲ್ಲಿ ನಾವಿದ್ದೇವೆ. ಈ ಭವ್ಯವಾದ ಕಟ್ಟಡವನ್ನ ಹೂವುಗಳಿಂದ ಹಾಗೆ ತರಕಾರಿಗಳಿಂದ ಸಹ ತುಂಬಾ ಸುಂದರವಾಗಿ ಅಲಂಕೃತಗೊಳಿಸಿದ್ದಾರೆ. ಇದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ನೀವೇ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಹೇಳ್ತಾರೆ ನೀನು ಅಂಬೋದು ಭಯ ಕುಂತಿಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿಯಂದು ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರುತ್ತಾರೆ ಅನ್ನೋದು ನಮಗೆ ಗೊತ್ತಿರೋ ವಿಷಯನೇ. ಸೊ ಇಂಥ ಲಕ್ಷಾಂತರ ಭಕ್ತಾದಿಗಳಲ್ಲಿ ಯಾವುದೇ ರೀತಿ ಗೊಂದಲ ಆಗದಿರ ಸುವ್ಯವಸ್ಥಿತವಾಗಿ ಏರ್ಪಡಿಸಿದ್ದಾರೆ. ದರ್ಶನ ಹೇಗೆ ಎಲ್ಲ ಮಾಡಬಹುದು ಅಂತಂದ್ರೆ, ನೀವೇನಾದರೂ 65 ವರ್ಷ ಮೇಲ್ಪಟ್ಟಿದ್ರೆ ಅಥವಾ ಅಂಗವಿಕಲರಾಗಿದ್ರೆ ಬರೀ ಕೇವಲ ನಿಮ್ಮ ಆಧಾರ್ ಚೀಟಿಯನ್ನು ತೋರಿ ನೀವು ದರ್ಶನನ ಪಡಿಬಹುದು. ಅದಕ್ಕೆ ಸಪರೇಟ್ ದರ್ಶನ ಇದೆ. ಇಲ್ಲ ನೀವು ಧರ್ಮ ದರ್ಶನ ಪಡಿತೀರಾ ಅಂತಂದ್ರೆ ಅದನ್ನು ಕೂಡ ಪಡಿಬಹುದು. ಅಥವಾ ವೇಗವಾಗಿ ನೇರ ದರ್ಶನ ಮಾಡಬೇಕು ಅಂತ ಇದ್ರೆ 500 ರೂಗಳನ್ನು ಕಟ್ಟಿ ಅದನ್ನು ಕೂಡ ಪಡಿಬಹುದಾಗಿದೆ. ಸೊ ಈ ರೀತಿ ಅಚ್ಚುಕಟ್ಟಾಗಿ ತುಂಬಾ ಸುವ್ಯವಸ್ಥಿತವಾಗಿ ನಮ್ಮ ಶಿವರಾತ್ರಿ ದಿನದಂದು ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ತುಂಬಾ ಒಳ್ಳೆ ದರ್ಶನ ಕೂಡ ನಡೀತಾ ಇದೆ. ಈಗಷ್ಟೇ ದರ್ಶನವನ್ನು ಪಡೆದು ಬಂದಿರುವಂತಹ ಭಕ್ತಾದಿಗಳೀಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ತಮ್ಮ ಹೆಸರು ಮೇಡಮ್? ನೇಸರ. ನೇಸರ ಅವ್ರು ಎಲ್ಲಿಂದ ಬರ್ತಿರೋದು? ದಾವಣಗೆರೆ. ಎಷ್ಟು ಜನ ಬಂದಿದ್ದೀರಾ? 7 ಜನ ಫ್ಯಾಮಿಲಿ ಫುಲ್ 7 ಜನ ಬಂದಿದ್ದೀರಾ. ಮೇಡಮ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದು ಫಸ್ಟ್ ವರ್ಷ ಬಂದಿದ್ದೀವಿ ಶಿವರಾತ್ರಿ. ಇದೇ ಫಸ್ಟ್ ಟೈಮ್ ಬಂದಿರೋದಾ? ಹೇಗನ್ಸ್ತಿದೆ? ತುಂಬಾ ಚೆನ್ನಾಗಿದೆ. ಹೌದಾ? ನೀವೇನೇನೆಲ್ಲ ಬೇಡ್ಕೊಂಡ್ರಿ ಮೇಡಮ್? ಎಲ್ಲರೂ ಒಳ್ಳೇದಾಗ್ಬೇಕು ಅಂತ ಬೇಡ್ಕೊಂಡ್ವಿ. ಅದೊಂದೇ ಬೇಡ್ಕೊಂಡ್ರದಾ? ಪಾಸ್ ಆಗ್ಲಿ ಅಂತ ಬೇಡ್ಕೊಂಡ್ವಿ. 10th ಪಾಸ್ ಆದ್ರೆ ಸಾಕಾ? ಸಾಕು. ಪಾಸ್ ಆದ್ರೆ ಸಾಕಾ ಮೇಡಮ್? ಏನು ಫೋರ್ಸ್ ಮಾಡಿಲ್ಲ ನೀವು? ಪಾಸ್ ಆದ್ರೆ ಸಾಕು ಅಂತ ಓದ್ಲಿ. ಅವ್ರಿಷ್ಟ ಎಷ್ಟು ಒತ್ತಡ ಆಗ್ಬಾರ್ದು. ಇದು ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಮತ್ತೆ ಹೇಗನ್ಸಿದೆ? ಪ್ರತಿ ವರ್ಷ ಬರ್ತಾ ಇರ್ತೀರಾ? ಹೇಗೆ ಬರ್ಬೇಕು ಅನಿಸ್ತಾ ಇದೆ. ಪ್ರತಿ ವರ್ಷನೂ ಚೆನ್ನಾಗಿದೆ. ಅಂದ್ರೆ ಏನಾದ್ರೂ ಹರಕೆ ಹೊತ್ತು ಬಂದಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಬರ್ಬೇಕು ಅಂತಾನೆ ಬಂದ್ವಿ. ಉದ್ದೇಶಪೂರ್ವಕವಾಗಿ ದೇವ್ರ ಸನ್ನಿಧಿಗೆ ಬಂದು ಹೋಗ್ಬೇಕು, ಶಿವರಾತ್ರಿ ಇತ್ತು ಅಂತೇಳಿ ಬಂದಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು.
ಮುಖಾಂತರ ಹೋಗಿ ಬೇಗನೆ ವಿಶೇಷ ನೇರ ದರ್ಶನ ಮಾಡಿ ಪ್ರಸಾದವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಜೊತೆ ಪ್ರಾರ್ಥನೆ. ಭಕ್ತಾದಿಗಳು ದಯಮಾಡಿ ಮಾತ್ರ ಹೊಡೆಯಬೇಕಾಗಿ ತಮ್ಮಲ್ಲಿ ಜೊತೆ ಪ್ರಾರ್ಥನೆ. ಮಲೆ ಮಹದೇಶ್ವರ ದರ್ಶನ ಪಡೆದ ನಂತರ ಭಕ್ತಾದಿಗಳು ಲಾಡು ಪ್ರಸಾದವನ್ನು ಇಲ್ಲಿ ಒಂದು ಸ್ವೀಕರಿಸುತ್ತಾರೆ. ಲಾಡು ಪ್ರಸಾದದ ಕೌಂಟರ್ ಇದೆ ರೀ ಇಲ್ಲಿ. ಇದನ್ನ ಕೂಡ ತುಂಬಾ ಸುವ್ಯವಸ್ಥಿತವಾಗಿ ಆಯೋಜಿಸಲಾಗಿದೆ. ನೋಡ್ಬೋದು ನೀವು ಎಷ್ಟೊಂದು ಕೌಂಟರ್ಗಳಿದೆ ಅಂತ. ಸುಮಾರು ಒಂದು 5-6 ಕೌಂಟರ್ಗಳಂತೂ ಇದೆ. ಒಂದೊಂದು ಕೌಂಟರ್ಲ್ಲೂ ಬರಲಿಕ್ಕೆ ಹೋಗಲಿಕ್ಕೆ ದಾರಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟು ಸುವ್ಯವಸ್ಥೆಯಾಗಿ ಮಾಡಿರೋ ಕೋಣದಲ್ಲಿ ಚಿನ್ನಮ್ಮ ಹಿರಿಯರು ದೇವಸ್ಥಾನದ ಮಾಹಿತಿ ಕೇಂದ್ರ ಬಳಿ ಬರಬೇಕು. ನಿಮಗಾಗಿ ಪುಷ್ಪ ಅವರು ಕಾಯ್ತಾ ಇದ್ದಾರೆ. ಪುಷ್ಪ ಅವರು ಕಾಯ್ತಾ ಇದ್ದಾರೆ. ಏನು ಆನ್ಲೈನ್ ಮಾಡಿದ್ದೀವಿ ಅಂತ ಪ್ರಸಾದ 125 ರೂಪಾಯಿ. ಪಂಚಮಾಶಯಲ್ಲಿ ಪ್ರಾರ್ಥನೆ. ರಾಮಾಪುರ ಹೋಗಿ ರಾಮಾಪುರದಿಂದ ಬರುವಾಗ ಆಲದ ಮರ ಪೊಲೀಸ್ ಗಾಡಿ ಹತ್ರ ಬರಬೇಕು. ನಿಮಗಾಗಿ ಮಹೇಶ್ವರಿ ಕಾಯ್ತಾ ಇದ್ದಾರೆ. ಬರಬೇಕು. ನಿಮಗಾಗಿ ನಿಮ್ಮ ಕಡೆಯವರು ಕಾಯ್ತಿದ್ದಾರೆ.